ಅನ್ನಪೂರ್ಣ ಅಮೃತ ಅನ್ನಪೂರ್ಣ ಯೋಜನೆ ಈ ದಿನದ ಸೇವಾಕರ್ತರು ವಸಂತ್ ಮತ್ತು ಕುಟುಂಬ, ಹಾಗೆ ಉದಯ್ ಆರ್ ಶೆಟ್ಟಿ ಕುಟುಂಬ. ಇವರು ತಮ್ಮ ಮೊಮ್ಮಗಳ ಹೆಸರಿನಲ್ಲಿ ವಸಂತ್ ಅವರ ಮೊಮ್ಮಗಳು ಜಿಯಾನ್ಸಿ ಮತ್ತು ಉದಯ ಆರ್ ಶೆಟ್ಟಿ ಅವರ ಮಗಳು ಐಶಾನಿ ವಿ ಶೆಟ್ಟಿ ಇವರ ಹೆಸರಿನಲ್ಲಿ ಇವತ್ತು ತುಂಬು ಹೃದಯದಿಂದ ಅವರ ಜನ್ಮದಿನವನ್ನು ಇಲ್ಲಿ ಈ ಒಂದು ಸಂದರ್ಭದಲ್ಲಿ ಆಚರಿಸುತ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ, ಅವರ ಕುಟುಂಬದವರೆಲ್ಲರಿಗೂ ಕೂಡ ಅನ್ನಪೂರ್ಣೇಶ್ವರಿಯು ಅನುಗ್ರಹಿಸಲಿ. ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿ. ಆ ಮಕ್ಕಳು ಅಭಿವೃದ್ಧಿ ಹೊಂದು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಹೊಂದಿ ವಿದ್ಯಾಭ್ಯಾಸದಲ್ಲೂ ಕೂಡ ಮುಂದುವರಿಯಲಿ. ಅವರ ಅವರೆಲ್ಲರಿಗೂ ಕೂಡ ತಾಯಿ ಅನ್ನಪೂರ್ಣೇಶ್ವರಿಯು ಆಯುರಾರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶ್ರೇಯಸ್ಸನ್ನು ಕೊಡಲಿ ಎಂದು ಈ ಒಂದು ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಈಗ ಮಂತ್ರ ಹೇಳ್ತದೆ, ಪ್ರಾರ್ಥನೆ ಹೇಳ್ತದೆ. ಪ್ರಾರ್ಥನೆ ಆದ ನಂತರ ಊಟ ಆಗ್ತದೆ. ಅನ್ನಪೂರ್ಣೆ ಸದಾಪೂರ್ಣೆ, ಅನ್ನಪೂರ್ಣೆ ಸದಾಪೂರ್ಣೆ, ಶಂಕರ ಪ್ರಾಣವಲ್ಲಭೆ, ಶಂಕರ ಪ್ರಾಣವಲ್ಲಭೆ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ, ಭಿಕ್ಷಾಂ ದೇಹಿ ಮೇ ಪಾರ್ವತಿ, ಭಿಕ್ಷಾಂ ದೇಹಿ ಮೇ ಪಾರ್ವತಿ. ತಿನ್ಬೇಡ್ರಿ, BP ಬರುತ್ತೆ. ಮಾಡ್ಬಿಡಿ, ಎಷ್ಟು ಬೇಕು ಅಷ್ಟೇ ಹಾಕ್ಸ್ಕೊಳ್ಳಿ. ರೈಸನ್ನ ಮಜ್ಜಿಗೆ ಬೇಕಿದ್ರೆ ಆಮೇಲೆ ಹಾಕ್ಸ್ಕೊಳ್ಳಿ. ಆಮೇಲೆ ಬನ್ನಿ ಮಜ್ಜಿಗೆ ಹಾಕ್ಬೇಕಾರೆ. ದೂರ ತಗೊಂಡೋಗ್ಬೇಡಿ ಯಾರು. ಊಟ ಮಾಡಕ್ಕೆ ಬನ್ನಿ. ಇಲ್ಲ ಸರ್, ಖಂಡಿತ ಮಾಡ್ತಾರೆ. ಸರಿ ಹಾಕೊಂಡ್ರಮ್ಮ, ಚೆನ್ನಾಗಿದೆ ಭಾಳ. ಸಾಂಬಾರ್ ಬೇಕಾದ್ರೆ ತಗೊಂಡೋಗಿ, ಸಾಂಬಾರ್ ಯಾರಿಗೆ ಬೇಕಾದ್ರೆ ತಗೊಂಡೋಗಿ. 21ನೇ ಅನ್ನದಾಸೋಹ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಇವತ್ತಿಲ್ಲಿ ಸಂಪನ್ನಗೊಂಡಿದೆ. ಬಹಳಷ್ಟು ಜನರಿಗೆ ಇವತ್ತು ದಾಸೋಹ ಸಿಕ್ಕಿದೆ. ಈ ನಿರಂತರವಾದಂತಹ 21 ಕಾರ್ಯಕ್ರಮಗಳಲ್ಲೂ ಕೂಡ ಅತ್ಯಂತ ಯಶಸ್ಸನ್ನ ಅಮೃತ ಅನ್ನದಾಸೋಹ ಪ್ರತಿಷ್ಠಾನ ಕಂಡಿದೆ. ವಿಶೇಷವಾಗಿ 21ನೇ ಕಾರ್ಯಕ್ರಮದ ಸೇವಾಕರ್ತರಾಗಿ ಇವತ್ತು ಇಬ್ಬರು ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಒಂದು ವಸಂತ ಕುಮಾರ್, ರಾಜ್ಕಮಲ್ ಟ್ರೇಡರ್ಸ್ ಪೈಪ್ಗಳ C&F ಏಜೆಂಟ್ ಇವರು. ಅವರ ಮೊಮ್ಮಗಳು ಜಿಹಾನ್ಸಿ ಇವಳ ಜನ್ಮದಿನದ ಪ್ರಯುಕ್ತ ಇವತ್ತಿನ ಸೇವಾಕರ್ತರಾಗಿ ಈ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡಿದ್ದಾರೆ. ಹಾಗೆಯೇ ಮತ್ತೋರ್ವರು ಶಿವಮೊಗ್ಗದ ಪ್ರತಿಷ್ಠಿತ ಚಿಕ್ಕು ಎಲೆಕ್ಟ್ರಾನಿಕ್ಸ್ ಇದರ ಮಾಲೀಕರಾದ ಉದಯ್ ಆರ್ ಶೆಟ್ಟಿ ಮತ್ತು ಕುಟುಂಬ ವರ್ಗದವರು. ಅವರು ಕೂಡ ಅವರ ಮಗಳು ಐಶಾನಿ ಯು ಶೆಟ್ಟಿ ಇವಳ ಜನ್ಮದಿನದ ಪ್ರಯುಕ್ತ ಈ ಒಂದು ಸೇವಾಕರ್ತರಾಗಿ ಇವತ್ತು ಗುರುತಿಸಿಕೊಂಡಿದ್ದಾರೆ. ನಾವು ಬಹಳ ಸಂತೋಷ ಪಡ್ತೇವೆ, ಯಾಕೆಂದ್ರೆ ಬಹಳಷ್ಟು ಜನ ಈ ಕಾರ್ಯಕ್ಕೆ ಮುಂದೆ ಬರ್ತಾ ಇದ್ದಾರೆ. ಪ್ರತಿ ವಾರವೂ ಕೂಡ ಈ ರೀತಿ
ಆ ಸೇವಾಕರ್ತರ ಸಂಖ್ಯೆ ಹೆಚ್ಚುತ್ತಾ ಇದೆ. ವಸಂತ್ ಕುಮಾರ್ ಮತ್ತು ಉದಯ್ ಆರ್ ಶೆಟ್ಟಿ ಇವರಿಗೆ ಮತ್ತು ಇವರ ಕುಟುಂಬ ವರ್ಗದವರಿಗೆ ಆ ತಾಯಿ ಅನ್ನಪೂರ್ಣೇಶ್ವರಿ ಎಲ್ಲ ರೀತಿಯಲ್ಲೂ ಕೂಡ ಅನುಗ್ರಹಿಸಲಿ. ಅವರಿಗೆ ಶಾಶ್ವತವಾಗಿ ಅವರ ಮನೆಗಳಲ್ಲಿ ಆ ತಾಯಿ ನೆಲೆಸುವಂತಾಗಲಿ. ಹಾಗೆಯೇ ಇಂತಹ ನೂರಾರು ದಾಸೋಹದ ಕಾರ್ಯಕ್ರಮಗಳನ್ನು ಹಾಗೆಯೇ ಸಾಮಾಜಿಕ ಸೇವೆಗಳನ್ನು ಮಾಡ್ತಕ್ಕಂಥ ಶಕ್ತಿಯನ್ನ ಆ ತಾಯಿ ಎರಡೂ ಕುಟುಂಬಗಳಿಗೆ ಕರುಣಿಸಲಿ ಅಂತ ಹೇಳಿ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಪರವಾಗಿ ಎಲ್ಲರ ಪರವಾಗಿ ನಾನು ಇವತ್ತಿನ ದಿವಸ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಐಶಾನಿ ಇವರಿಬ್ಬರ ಹುಟ್ಟುಹಬ್ಬಕ್ಕೆ ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ಇಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಪರವಾಗಿ ಹಾರ್ದಿಕವಾದಂತಹ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆಯೇ ಈ 21 ಕಾರ್ಯಕ್ರಮಗಳಲ್ಲಿ ಅನ್ನದಾಸೋಹದ ಕಾರ್ಯಕ್ರಮಗಳಲ್ಲಿ ಸೇವೆಯಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವವರು ಅಮೃತ ಅನ್ನದಾಸೋಹ ಪ್ರತಿಷ್ಠಾನದ ನಮ್ಮೆಲ್ಲ ಸೇವಾಕರ್ತರು, ಕಾರ್ಯಕರ್ತರು. ಪ್ರತಿ ವಾರದಲ್ಲಿ 2 ದಿವಸ ಇಲ್ಲಿದ್ದು ಈ ಸೇವೆಯನ್ನ ಎಲ್ಲ ರೀತಿಯಲ್ಲೂ ಉತ್ಕೃಷ್ಟ ಮಟ್ಟದಲ್ಲಿ ಈ ಸೇವೆಯನ್ನ ಇಲ್ಲಿ ನಡೆಸಿಕೊಂಡು ಎಲ್ಲರಿಗೂ ಸಂತೃಪ್ತಿಯಾಗುವಂತೆ ತಮ್ಮ ಸೇವೆಯನ್ನ ವಿಸ್ತರಿಸ್ತಾ ಇರ್ತಕ್ಕಂಥ ಆ ಎಲ್ಲ ಸೇವಾಕರ್ತರಿಗೂ, ಕಾರ್ಯಕರ್ತರಿಗೂ ದಾಸೋಹದ ಪ್ರತಿಷ್ಠಾನದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಮುಂದಿನ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಹೀಗೆ ಸಕ್ರಿಯವಾಗಿರಿ. ವಸಂತ್ ಕುಮಾರ್, ಉದಯ್ ಫ್ಯಾಮಿಲಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರತಿ ವಾರ ಕೂಡ ಕೈ ಜೋಡಿಸಿ ಇಲ್ಲಿ ಸೇರ್ಕೊಳ್ಬೋದು. ಅವರಿಗೆ ವಿಶೇಷವಾಗಿ ಆಮಂತ್ರಣವನ್ನು ನೀಡ್ತಾ ಮತ್ತೊಮ್ಮೆ ಅವರ ಪ್ರಾಯೋಜಕತ್ವಕ್ಕಾಗಿ ಅವರಿಗೆ ನಮ್ಮ ಪ್ರತಿಷ್ಠಾನದ ಎಲ್ಲ ಹಿರಿಯರ ಸೇವಾಕರ್ತರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸಿ ಇವತ್ತಿನ